ಪ್ರಿಯ ವೀಕ್ಷಕರೇ, ಶರಣು ಶರಣಾರ್ಥಿಗಳು. ಗಾನಸುಧೆ ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸುದ್ದಿ ಮುಖ್ಯಾಂಶಗಳು. ರಬಕವಿಯಲ್ಲಿ ಯಶಸ್ವಿಯಾಗಿ ನಡೆದ ಪುಸ್ತಕಾವಲೋಕನ 33. ಭಕ್ತಿ ತುಂಬಿದ ಹೃದಯ ದೇವನಿಲಯ. ವೈ.ಬಿ. ಕೊರಡೂರ್ ಅಭಿಮತ. ನಡೆ ನುಡಿ ಒಂದಾಗಿ ಬದುಕಿದವರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು. ಬಸವರಾಜ್ ದುಂಬಾಳಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕಕ್ಕೆ ನೂತನ ಪದಾಧಿಕಾರಿಗಳಾದ ಆಯ್ಕೆಯಾದವರಿಗೆ ಅಭಿನಂದನಾ ಪತ್ರ ವಿತರಣೆ. ಸುದ್ದಿ ವಿವರ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕು ಘಟಕ ರಬಕವಿ ಬನಹಟ್ಟಿ, ತೇರ್ದಾಳ್ ಮಹಾಲಿಂಗಪುರ ವಲಯಗಳ ಸಂಯುಕ್ತಾಶ್ರಯದಲ್ಲಿ ರವಿವಾರ ಸಂಜೆ 6 ಗಂಟೆಗೆ ಸರಿಯಾಗಿ ಪುಸ್ತಕಾವಲೋಕನ 33 ಕಾರ್ಯಕ್ರಮ ರಬಕವಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆಯೋಜನೆಯನ್ನು ಶಿಕ್ಷಕ ದಂಪತಿಗಳಾದ ಬಸವರಾಜ್ ಗಿರಿಮಲ್ಲಪ್ಪ ದುಂಬಾಳಿ, ರತ್ನ ಸಿ ಝಳಗಿ ಅವರ ನಿವಾಸದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಭಗವತ್ ಚಿಂತನೆ ಕೃತಿಯನ್ನು ಬನಹಟ್ಟಿಯ ನಿವೃತ್ತ ಗ್ರಂಥಪಾಲಕರಾದ ವೈ.ಬಿ. ಕೊರಡೂರ್ ಅವರು ಅವಲೋಕನ ಮಾಡುವುದರ ಮೂಲಕ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಅಲೌಕಿಕ ಚಿಂತನೆ ಮಾಡಿದರೆ ಮಮತೆ, ತನ್ಮಯತೆ, ಆನಂದದ ಅನುಭೂತಿ ದೊರೆಯುತ್ತದೆ. ಸತ್ಯದ ಮಾರ್ಗ ದೊರೆತು ಆತ್ಮ ಸಾಕ್ಷಾತ್ಕಾರ ಉಂಟಾಗುತ್ತದೆ. ನಮ್ಮಲ್ಲಿಯೇ ಭಗವಂತ ಇದ್ದಾನೆ. ಸುವಿಚಾರಗಳೊಂದಿಗೆ ಭಗವತ್ ಚಿಂತನೆ ಮಾಡಿ ಕಣ್ಣಿಗೆ ಕಾಣದಿರುವ ವಸ್ತುವಿದೆ. ಶಬ್ದರಹಿತ, ಆಕಾರರಹಿತ ಆಗಿರುತ್ತದೆ. ಗಮ್ಯವಾದ ವಿಚಾರ ಜ್ಞಾನ ಚಕ್ಷುವಿನಿಂದ ಭಗವಂತನನ್ನು, ಅವನ ಇರುವಿಕೆಯನ್ನು ಕಾಣಬೇಕು ಎಂದರು. ಭಕ್ತಿ ತುಂಬಿದ ಹೃದಯ ದೇವನಿಲಯ ಎಂಬುದನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು. ವಿಷಯ ವಸ್ತುಗಳಿಂದ ವಿರಾಗಿಗಳಾಗಬೇಕು. ಆಗ ದೇವಭಾವ ಬರುತ್ತದೆ. ಜಗತ್ತನ್ನು ಸೃಷ್ಟಿ ಮಾಡಿದ ಸಮದೃಷ್ಟಿಯಿಂದ ನೋಡುವುದರ ಮೂಲಕ ಭಗವಂತನ ನೆನೆಯಲ್ಲಿ ನಾವೆಲ್ಲರೂ ಇರಬೇಕು ಅನ್ನೋ ಮಾತನ್ನು ಅವರು ಹೇಳಿದರು. ರಾಗಗಳಿಂದ ದೂರಬಿದ್ದು ಭಗವತ್ ಚಿಂತನೆಯಲ್ಲಿ ಇರುವುದೇ ಪರಮಗತಿ ಎಂಬುದನ್ನು ವೈ.ಬಿ. ಕೊರಡೂರವರು ಈ ಸಂದರ್ಭದಲ್ಲಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬಸವರಾಜ್ ದುಂಬಾಳಿ ಅವರು ಅಧ್ಯಕ್ಷೀಯ ನುಡಿಗಳನ್ನು ಹೇಳುವುದರ ಮೂಲಕ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಭಗವತ್ ಚಿಂತನ ಕೃತಿ ಅವಲೋಕನ ನಮ್ಮ ಮನೆಯಲ್ಲಿ ನಡೆದಿರುವುದು ನಮಗೆ ತುಂಬ ಸಂತೋಷವನ್ನುಂಟು ಮಾಡಿದೆ. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ನಡೆ ನುಡಿ ಒಂದಾಗಿ ಬದುಕಿದವರು. ಸರಳ ಜೀವನ, ಉನ್ನತ ವಿಚಾರಗಳೊಂದಿಗೆ ಅವರ ದಿವ್ಯವಾಗಿರ್ತಕ್ಕಂಥ ದರ್ಶನ ನಮಗೆಲ್ಲ ಆಗಿರುವುದು ನಮ್ಮ ಹಿಂದಿನ ಪುಣ್ಯ ಎಂದು ಅವರು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ರಬಕವಿ ಬನಹಟ್ಟಿ ತಾಲೂಕಾ ಘಟಕಕ್ಕೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವ ಮಹಿಳಾ ಪ್ರತಿನಿಧಿಯಾದ ಗೌರಿ ರಮೇಶ್ ಮಿಳ್ಳಿ ಅವರಿಗೆ, ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಈರಣ್ಣ ರಾಚಪ್ಪ ಗಣಮುಖಿ ಅವರಿಗೆ, ಸಂಘ ಸಂಸ್ಥೆಯ ಪ್ರತಿನಿಧಿಗಳಾದ ಗುರುರಾಜ್ ಖಾಸ್ನಿಸ್ ಮಹಾಲಿಂಗಪುರ್ ಅವರಿಗೆ ಅಭಿನಂದನಾ ಪತ್ರ ವಿತರಿಸುವುದರ ಮೂಲಕ ಪರಿಷತ್ತಿಗೆ ಸ್ವಾಗತಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಮ.ಕೃ. ಮೇಗಾಡಿ ಪ್ರಾಸ್ತಾವಿಕವಾಗಿ ಮಾತನಾಡುವುದರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿನಿಧಿ, ಶಾಲೆಗಳೆಡೆಗೆ ಸಾಹಿತ್ಯದ ನಡಿಗೆ, ಸಾಹಿತ್ಯ ಸಮ್ಮೇಳನ, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಪುಸ್ತಕ ಅವಲೋಕನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದೆ. ಈಗಾಗಲೇ ಫೆಬ್ರವರಿ 2025 ಕಾರ್ಯಕ್ರಮಗಳ ಆಯೋಜನೆಗೆ ಹಲವಾರು ಸಹೃದಯಿ ಸಾಹಿತ್ಯಾಸಕ್ತರು ಮುಂದೆ ಬರುವುದರ ಮೂಲಕ ಸಹಕಾರವನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಅಕ್ಟೋಬರ್ ತಿಂಗಳಿನಲ್ಲಿ ಗೀತಗಾಂಧಾರ ಕೃತಿ ಅವಲೋಕನ, ನವೆಂಬರ್ ತಿಂಗಳಿನಲ್ಲಿ ಮಂಕುತಿಮ್ಮನ ಕಗ್ಗ ಕೃತಿ ಅವಲೋಕನ, ಡಿಸೆಂಬರ್ ತಿಂಗಳಿನಲ್ಲಿ ಆರ್ಥಿಕ ಪ್ರಬಂಧಗಳು ಕೃತಿ ಅವಲೋಕನ, ಜನವರಿಯಲ್ಲಿ ಶರಣ ಸಂಗಮ ಕೃತಿ ಅವಲೋಕನ, ಫೆಬ್ರವರಿಯಲ್ಲಿ ವಚನ ಕಿರಣ ಕೃತಿ ಅವಲೋಕನ ನಡೆಯಲಿದೆ ಎಂದು ಅವರು ಕಾರ್ಯಕ್ರಮದಲ್ಲಿ
ಹೇಳಿದರು. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸುತ್ತಿರುವ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳೋದ್ರ ಮೂಲಕ ಪರಿಷತ್ತಿಗೆ ಸಹಾಯ ಸಹಕಾರ ನಿರಂತರವಾಗಿ ಇರಲಿ, ಕನ್ನಡದ ತೇರನ್ನು ಯಶಸ್ವಿಯಾಗಿ ಮುನ್ನಡೆಸೋಣ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಪುಸ್ತಕಾವಲೋಕನದಲ್ಲಿ ಭಾಗವಹಿಸಿದ ಅನೇಕ ಮಹನೀಯರು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಡಾಕ್ಟರ್ BN ಬಾಗಲಕೋಟ್, ಡಾಕ್ಟರ್ ರವಿ ಜಮಖಂಡಿಯವರು, ಹಿರಿಯರಾದ ಮಹಾದೇವ್ ಕವಿಶೆಟ್ಟಿಯವರು, ಹಿರಿಯ ಸಾಹಿತಿ ಮಲ್ಲಿಕಾರ್ಜುನ ಜವಳಿಗೆಯವರು ಕವಿತೆಯನ್ನು ವಾಚಿಸುವುದರ ಮೂಲಕ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಧ್ವನಿ ಮುದ್ರಣ, ಒಂದು ಸೌಂಡ್ ಸಿಸ್ಟಮ್ ಹಾಗೂ ಚಾರ್ಜರನ್ನು ನೀಡಿರತಕ್ಕಂಥ ಮಲ್ಲಿಕಾರ್ಜುನ ಜವಳಿಗೆಯವರಿಗೆ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಬಾಗಲಕೋಟೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದಿದ್ದ ಶ್ರೀಮತಿ ರತ್ನ ಸಿ ಜಳಿಕಿ ಅವರಿಗೂ ಕೂಡ ಪರಿಷತ್ತಿನ ಪರವಾಗಿ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ತಾಲೂಕಾಧ್ಯಕ್ಷರು ಮಾತನಾಡಿದರೆ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಮುರಳಿಯವರು. ಕಾರ್ಯಕ್ರಮದ ಕೊನೆಯಲ್ಲಿ ಹಿರಿಯ ಸಾಹಿತಿಗಳಾದ ಶಿವಾನಂದ್ ದಾಶಾಳ್ ಅವರು ವಂದನಾರ್ಪಣೆ ಗೈದರು. ಈ ಕಾರ್ಯಕ್ರಮದಲ್ಲಿ ಶಿವಾನಂದ್ ಬಾಗಲಕೋಟ್ ಮಠ್, ಯಶವಂತ್ ವಾಜಂತ್ರಿ, ಬಸಯ್ಯ ವಸ್ತ್ರದ್, ದಾನಪ್ಪ ಆಸಂಗಿ, ಇನ್ನೂ ಅನೇಕ ಮಹನೀಯರು ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದರ ಮೂಲಕ ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಇಂದುಧರ್ ಬೆಳಗಲಿಯವರು, BS ಕೋಲಕಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಮಹಿಳಾ ಪ್ರತಿನಿಧಿ ದಾಕ್ಷಾಯಿಣಿ ಮಂಡಿ, US ಬಾಗಿ, ಹಿರಿಯ ಸಾಹಿತಿಗಳಾದ ಶಿವಾನಂದ್ ಬಾಗಲಕೋಟ್ ಮಠ್, ಪತ್ರಕರ್ತರಾದ ಬಸಯ್ಯ ವಸ್ತ್ರದ್, ಯಶವಂತ್ ವಾಜಂತ್ರಿ, ಹಿರಿಯ ಸಾಹಿತಿಗಳಾದ ಡಾಕ್ಟರ್ DA ಬಾಗಲಕೋಟ್, BM ಮಟ್ಟಿಕಲ್ಲಿ, ನಾವಲ್ಗಿ ಗ್ರಾಮದ ದಾನಪ್ಪ ಆಸಂಗಿ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಿಯ ವೀಕ್ಷಕರೇ, ನಮ್ಮ ಗಾನಸುದೆ ಸಾಹಿತ್ಯ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.